ಹಾಯ್ ಸ್ಟೂಡೆಂಟ್ಸ್, ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರಿಂದ. ನಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ಡಿಸೆಂಬರ್ 13ಕ್ಕೆ ಏನು ನಡೀತಾ ಇದೆ, ನವೋದಯ ಎಕ್ಸಾಮ್ ಏನು ನಡೀತಾ ಇದೆ, ಅದಕ್ಕೆ ಬೇಕಾಗಿರೋ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತಿಂದ ಡೈಲಿ ಡಿಸ್ಕಷನ್ ಆನ್ಲೈನ್ ಕ್ಲಾಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಬನ್ನಿ ಡಿಸ್ಕಷನ್ ಮಾಡೋಣ. ಬನ್ನಿ ನೋಡ್ರಿ, ಮೊದಲನೇ ಪ್ರಶ್ನೆ, ನವೋದಯ ಎಕ್ಸಾಮಿನೇಷನ್ ಬೇಕಾಗಿರೋ ಅಂತ ಮೊದಲನೇ ಪ್ರಶ್ನೆ ನೋಡ್ರಿ, ಏನು 400,000 and 10 ರೈಟ್ ಇನ್ ನ್ಯೂಮರಲ್ಸ್ ಅಂತ. ಏನಂತ 400,000 and 10 ಅನ್ನ ನ್ಯೂಮರಲ್ಸ್ ಒಳಗಡೆ ಬರಿಬೇಕಂತ. 400,000 ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, 400,000 ಅಂತ ಹಿಂಗ್ ಬರೆಯೋದು. ಆ್ಯಂಡ್ 10 ಅಂತ ಹೇಳ್ಯಾರ ಅವರು, ಅದ ಕಡೆ ನಾವೇನ್ ಬರಬೇಕು, 400,000 ಟೆನ್ಸ್ ಪ್ಲೇಸ್ ಅಲ್ಲಿ 1 ಬರೀರಿ. ಇದು 400,000 and 10. ಈ 400,000 and 10 ಆಪ್ಷನ್ ನೋಡ್ರಿ, ಆಪ್ಷನ್ ಮೊದಲನೇ ಆಪ್ಷನ್ನೇ ಕರೆಕ್ಟ್ ಆಗ್ತಾ ಇದೆ. ಮೊದಲನೇ ಆಪ್ಷನ್ ಈಸ್ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನ್ ಮುಂದಿನ ಪ್ರಶ್ನೆ? ಸಿಂಪ್ಲಿಫೈ ದಿ ಫಾಲೋವಿಂಗ್ ಅಂತ. ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಈಸಿ. ಏನು ಇಲ್ಲಿ 4,750 ಪ್ಲಸ್ 45,173 ಮೈನಸ್ 38,450 ಮೈನಸ್ 2,555. ನಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ಪ್ಲಸ್ ಯಾವ್ದಾದ್ರು ಒಂದು ನಂಬರ್ ಮುಂದ್ಗಡೆ ಪ್ಲಸ್ ಮತ್ತೆ ಪ್ಲಸ್ ಇತ್ತಂದ್ರೆ ನಾವೇನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಪ್ಲಸ್ ಮತ್ತೆ ಮೈನಸ್ ಇತ್ತಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೇಮ್ ಅದೇ ತರ ಮೈನಸ್ ಮತ್ತೆ ಪ್ಲಸ್ ಇತ್ತಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಅಂಡ್ ಲಾಸ್ಟ್ಲಿ ಮೈನಸ್ ಮತ್ತೆ ಮೈನಸ್ ಇತ್ತಂದ್ರೆ ಆಡ್ ಮಾಡಿ ಬರುವಂತ ಆನ್ಸರಿಗೆ ಮೈನಸ್ ಅಂತ ಇಡ್ತೀವಿ. ಹೌದಾ? ಇದೆಲ್ಲರಿಗೂ ಗೊತ್ತು. ಇವಾಗ 4,750ಗೆ ಯಾವ ಸೈನು ಇಲ್ಲ ಅಂತಂದ್ರೆ ಇಲ್ಲಿ ಪ್ಲಸ್ ಸೈನ್ ಇರ್ತಾ, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಹಂಗಂದ್ರೆ ಈ 4,750 ಮತ್ತು 45,170 ಸಪರೇಟ್ ಆಗಿ ಆಡ್ ಮಾಡೋಣ. ಇಲ್ಲ ಹೇಳ್ಬೋಣ, ಆಡ್ ಮಾಡೋಣ ಅಂತ. 4,750 ಮತ್ತೆ 45,173 ಆಡ್ ಮಾಡ್ರಿ. ಏನಾಗುತ್ತಾ? 0 + 3 3, 5 + 7 12, 7 + 2 9, 4 + 5 9, 4 ಏನಾಯ್ತು? 49,923 ಆಯ್ತು. ಇದನ್ನ ಇದರಲ್ಲಿ ಆನ್ಸರ್ ಈಕ್ವಲ್ ಟು ಹಚ್ಚಿ ನೀಟಾಗಿ ಬರೆಯಿರಿ. 49,923. ಹೌದಾ? ಈಗ ಉಳಿದಿರೋ ಎರಡು ಮೈನಸ್ ಸೈನ್ಸ್, ಇಲ್ಲೊಂದು ಮೈನಸ್ ಐತಿ, ಇಲ್ಲೊಂದು ಮೈನಸ್ ಐತಿ. ಮೈನಸ್ ಮೈನಸ್ ಇದ್ದಾಗ ಏನ್ ಮಾಡ್ತೀವಿ ನಾವು? ಆಡ್ ಮಾಡ್ತೀವಿ. ಆಡ್ ಮಾಡಿ ಅದಕ್ಕೆ ಮೈನಸ್ ಸೈನ್ ಇಡ್ತೀವಿ. ಹಂಗಂದ್ರೆ -38450 ಇದಕ್ಕೆ -2555 ಆಡ್ ಮಾಡ್ರಿ. 0 + 5 5, 5 5 10, 5 5 10, 8 3 11 4. ಆನ್ಸರ್ಗೆ -41,005 -41,005. ಹೌದಾ? ಇದಕ್ಕೆ ಇವಾಗ ನೋಡ್ರಿ, ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಪ್ಲಸ್ ಸೈನ್ ಇರುತ್ತಾ. ನೆಕ್ಸ್ಟ್ ಒಂದು ಪ್ಲಸ್ ಮತ್ತು ಒಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ಸಬ್ಟ್ರಾಕ್ಷನ್ ಮಾಡ್ಬೇಕು. ಲಾರ್ಜೆಸ್ಟ್ ನಂಬರ್ಗೆ ಯಾವ ಸೈನ್ ಇರುತ್ತಾ ಅದನ್ನ ಇಡ್ಬೇಕು. 49,923 ಇವೆರಡು ನಂಬರ್ಗಳು, ಇದು ದೊಡ್ಡದ, ಇದನ್ನ ಮೇಲೆ ಹಚ್ಚಿದ್ರಿ. ಇದ್ರೊಳಗಡೆ 41,005 ಸಬ್ಟ್ರಾಕ್ಟ್ ಮಾಡ್ರಿ. 3 ಒಳಗೆ 5 ಮೈನಸ್ ಮಾಡಕ್ ಬರಲ್ಲ. 13 ಒಳಗೆ 5 ಮಾಡಿದ್ರೆ 8, 2 - 1 1, 9 - 0 9, 9 - 1 8, 4 - 4 0. ದೊಡ್ಡ ಸಂಖ್ಯೆ ಯಾವ್ದೈತಿ? ಪ್ಲಸ್ ಐತೆ, ಅದೇ ಆನ್ಸರ್. 8918ಗೆ ಪ್ಲಸ್ 8918 ಆನ್ಸರ್ ಯಾವುದು? ಆಪ್ಷನ್ ಸೆಕೆಂಡ್ ಒನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಥರ್ಡ್ ಕ್ವಶನ್. ಮೂರನೇ ಪ್ರಶ್ನೆ ನೋಡೋಣ. ಏನೈತಿ? ಫೈಂಡ್ ದಿ ಮಿಸ್ಸಿಂಗ್ ನಂಬರ್ ಇನ್ ದ ಸಿರೀಸ್. ಇಲ್ಲೊಂದು ಸಿರೀಸ್ ಇರುತ್ತೆ. ಸಿರೀಸ್ ಅಂತಂದ್ರೆ ಯಾವ್ದಾದ್ರು ಒಂದು ರಿಲೇಷನ್ ಇರುತ್ತೆ. ಸಪೋಸ್ ಇವಾಗ 1 2 3 4 ಇದು ಒಂದು ಸಿರೀಸ್ ಅಂತ ತಿಳ್ಕೊರಿ. ಇದಕ್ಕೆ ಮಿಡಲ್ +1 +1 +1 ಇದು ಏನಿದು? ಇದೇನಿದು? ರಿಲೇಷನ್. ಇದು ಏನ್ ರಿಲೇಷನ್? ಅದು ಅದ್ರ ಮಿಡಲ್ ಇರೋ ಸಂಬಂಧ. ಈ ಸೇಮ್ ರಿಲೇಷನ್ ಅದ್ರ ಮುಂದಿನ ನಂಬರ್ಸ್ಗೆ ಕಾಮನ್ ಆಗಿ ಕಾಣ್ತಾ ಹೋಗುತ್ತೆ. ಅದೇ ತರ ನಾವು ಈ ಸಿರೀಸ್ ಅಲ್ಲಿ ಕೊಟ್ಟಿರೋ ಸಿರೀಸ್ ಅಲ್ಲಿ ಏನ್ ರಿಲೇಷನ್ ಅಂತ ಕಂಡುಹಿಡ್ಕೋಬೇಕು. ನೋಡ್ರಿ, 2 ಐತಿ, 6 ಐತಿ, 18 ಐತಿ, ಕ್ವಶನ್ ಮಾರ್ಕ್. ನೆಕ್ಸ್ಟ್ 162 ಐತಿ, 486 ಐತಿ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 2ನ ಇಂಟು 3 ಇಂದ ಮಲ್ಟಿಪ್ಲೈ ಮಾಡ್ರ 2 3 6. ನೆಕ್ಸ್ಟ್ 6ಗೆ ಇಂಟು 3, 6 × 3 ಎಷ್ಟಾಗುತ್ತೆ? 18 ಆಯ್ತು.
ಅದೇ ತರ ಸೇಮ್ ನಾವು ಏನ್ ಮಾಡೋಣ, ಟ್ರೈ ಮಾಡೋಣ. ಟ್ರಯಲ್ ಅಂಡ್ ಎರರ್ ಮೆಥಡ್, ಇದರಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂದ್ರೆ ಟ್ರೈ ಮಾಡೋದು, ತಪ್ಪಾದ್ರೆ ಇನ್ನೊಂದ್ಸಲ ಅಟೆಂಪ್ಟ್ ಮಾಡೋದು. ಈಗ 18 ಇಂಟು 3 ಮಾಡ್ರಿ, 18 ಇಂಟು 3 54 ಮೇ ಬಿ ರೈಟ್ ಆಗಿರ್ಬೋದು, ಯಾಕಂದ್ರೆ ಮುಂದಿನ ಸೀರೀಸ್ ಐತಿ, ಅದನ್ನ ಚೆಕ್ ಮಾಡ್ಬೇಕು ನಾವು, ಚೆಕ್ ಮಾಡೋರು ಹೋಗ್ಬಾರ್ದು. 54 ಇಂಟು 3 ಚೆಕ್ ಮಾಡ್ರಿ, 54 ಇಂಟು 3 4 3 12 5 3 15 ಪ್ಲಸ್ 1 16 162 ಬಂತ ಆನ್ಸರ್. ಹಂಗಂದ್ರ ಈ 54 ಆನ್ಸರ್ ರೈಟ್ ಆಗಿರುತ್ತಾ? ಇಲ್ಲಿ ಇಂಟು 3 ಬೇಕಾದ್ರೆ ಲಾಸ್ಟ್ಗೂ ಚೆಕ್ ಮಾಡ್ಬೇಕು, ಯಾಕಂದ್ರೆ ಸೀರೀಸ್ ಅಂದ್ರೆ ಸೇಮ್ ರಿಲೇಷನ್ ಇರುತ್ತಲ್ಲ. 3 3 2 6 6 3 18 3 1 3 ಪ್ಲಸ್ 1 486, ಹೌದಾ? 486. ಹಂಗಂದ್ರೆ 54 ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಫೋರ್ತ್ ಕ್ವಶನ್. 4ನೇ ಪ್ರಶ್ನೆ ನೋಡ್ರಿ. ದ ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 4. ಮಲ್ಟಿಪಲ್ಸ್ ಅಂದ್ರೆ ಏನು? ಮಲ್ಟಿಪಲ್ಸ್ ಅಂದ್ರೆ ನಥಿಂಗ್ ಬಟ್ ಮಗ್ಗಿಗಳು. ಏನು? ಈಗ 4 ಅಂತ, 4 1 4 4 2 8 4 3 12 4 4 16 4 5 20. ಇವೆಲ್ಲ ಏನಿವು? ಮಲ್ಟಿಪಲ್ಸ್. ಈ ಮಲ್ಟಿಪಲ್ಸ್ ನಾವು ಮಲ್ಟಿಪಲ್ಸ್ ಅಂತ ಕರಿತೀವಿ. ಇಲ್ಲಿ ಅದರ 5 ಮಲ್ಟಿಪಲ್ಸ್ ಅಂದ್ರೆ 4 1 4 2 8 4 3 12 4 4 16 4 5 20. ಈ 5 ಮಲ್ಟಿಪಲ್ಸ್ ನ ಏನ್ ಮಾಡಂತ ಹೇಳ್ಯಾರ ಅವರು? ಸಮ್ ಮಾಡಂತ ಹೇಳ್ಯಾರ. ಸಮ್ ಮಾಡ್ರಿ ನೋಡೋಣ. ಇವನ್ನೆಲ್ಲ ಏನ್ ಮಾಡ್ಬೇಕು? ಸಮ್ ಮಾಡ್ಬೇಕು, ಹೌದಾ? ನೋಡ್ರಿ, ಸಿಂಪಲ್ ಎಡಿಷನ್ ಫಾರ್ಮ್. 4 8 4 ಪ್ಲಸ್ 8 12 12 ಪ್ಲಸ್ 12 24 24 ಪ್ಲಸ್ 6 30 30 ಪ್ಲಸ್ 10 40 40 ಪ್ಲಸ್ 20 60 ಆಗುತ್ತಾ? ಬೇಕಾದ್ರೆ ಆ್ಯಡ್ ಮಾಡಿ ನೋಡ್ರಿ, 60 ಆಗುತ್ತಾ? ಹಂಗಂದ್ರೆ ಫಸ್ಟ್ 5 ಮಲ್ಟಿಪಲ್ಸ್ ಇನ್ ಸಮ್ ಎಷ್ಟಾಯ್ತು? 60 ಆಯ್ತು. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಫೋರ್ತ್ ಕ್ವಶನ್. ಆಯ್ತಾ? ಫಿಫ್ತ್ ಕ್ವಶನ್ ನೋಡ್ರಿ, ಏನೈತಿ? ವಿ ಕ್ಯಾನ್ ಆಲ್ಸೋ ರೈಟ್ 10 ಪೈಸೆ ಇನ್ ರುಪೀಸ್. 10 ಪೈಸೆನ ಏನ್ ಮಾಡ್ಬೇಕು? ರುಪೀಸಿಗೆ ಕನ್ವರ್ಟ್ ಮಾಡ್ಬೇಕಂತ. ಯಾವ್ದು ಕನ್ವರ್ಟ್ ಮಾಡ್ಬೇಕು? ರುಪೀಸಿಗೆ. ಯಾವಾಗ್ಲೂ ನಾವು ಸಣ್ಣ ಯೂನಿಟ್ ಇಂದ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡ್ಬೇಕಂತಂದ್ರ ಅದು ಈಗ ಈ ದೊಡ್ಡ ಯೂನಿಟ್ ಇರುತ್ತೆ ನೋಡು, ನಮ್ಗೆ ಗೊತ್ತಿರೋ ಹಾಗೆ 1 rupees ಈಸ್ ಈಕ್ವಲ್ಸ್ ಟು 100 ಪೈಸೆ, ಹೌದಾ? ಹಂಗಂದ್ರ ನಮ್ಗೆ ಬೇಕಾಗಿರೋದು 10 ಪೈಸೆ ಅಂದ್ರೆ ಏನು? 10 ಪೈಸೆ ಅಂದ್ರೆ ಈಗ ಎಷ್ಟು ವ್ಯಾಲ್ಯೂ ಕೊಟ್ಟಾರಲ್ಲ, ಆ 10 ಪೈಸೆ ಡಿವೈಡೆಡ್ ಬೈ 1 ರೂಪೀಸ್ ಅಂದ್ರೆ ಎಷ್ಟು ಪೈಸೆ, ಅದನ್ನ ಡಿವೈಡ್ ಮಾಡ್ರಿ. 10 ಡಿವೈಡ್ ಬೈ 100 ಈಗ ಎಷ್ಟಾಗುತ್ತಾ? 0.1. ಹೆಂಗೆ? 2 zeros ಅದಾವು, ಈ 2 0 ಅದಾವ, ಪಾಯಿಂಟ್ ಎಲ್ಲಿಲ್ಲ ಅಂದ್ರೆ ಇಲ್ಲಿ ಇರುತ್ತಾ, ಇಲ್ಲಿಂದ ಒಂದು ಶಿಫ್ಟ್ ಮಾಡ್ರಿ. ಅಥವಾ ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು. ಹೆಂಗ್ ಗೊತ್ತಾ? 100 ಪೈಸೆ ಅಂದ್ರೆ ಎಷ್ಟು? 1 rupees, ಹೌದಾ? ಅದೇ ತರ 10 ಪೈಸೆ ಅಂದ್ರೆ ಎಷ್ಟು ರುಪೀಸು ಅಂತ ಕ್ವಶನ್. ಇವಾಗ ಯೂನಿಟರಿ ಮೆಥಡ್, ಇದಕ್ಕೇನಂತ ಕರಿತೀವಿ ನಾವು? ಯೂನಿಟರಿ ಮೆಥಡ್. ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಡಿವೈಡೆಡ್ ಬೈ 100 ಮಾಡ್ರಿ. ಎಷ್ಟು ಬರುತ್ತಾ? 10 ಇಂಟು 1 10 ಡಿವೈಡೆಡ್ ಬೈ 100. 1 0 1 0 ಕ್ಯಾನ್ಸಲ್. 1/10 is equals to 0.1 rupees. ಯಾವ್ದೈತೆ ನೋಡ್ರಿ ಇಲ್ಲಿ? 0.1 ಇಲ್ಲಿ ಐತೆ ನೋಡ್ರಿ, 0.10. ಮುಂದೆ 0 ಇದ್ರೇನೆ ಇರ್ಲಿಕ್ಕೆ ಅಂದ್ರೇನ ಅದಕ್ಕೆ ವ್ಯಾಲ್ಯೂ ಇಲ್ಲ. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಸಿಕ್ಸ್ತ್ ಕ್ವಶನ್. ಫೈಂಡ್ ದಿ ವ್ಯಾಲ್ಯೂ ಆಫ್ 2 square ಇಂಟು 3 square ಇಂಟು 4 to the power of 0 ಇಂಟು 5 to the power of 1. ಇವಾಗ 2 ಮುಂದೆ 2 ತಲೆ ಮೇಲೆ 2 ಅಂತ ಬರೆದ್ರೆ ಅದನ್ನ ಏನಂತ ಕರಿತೀವಿ ನಾವು? 2 to the power of, ಪವರ್ ಅಂತ ಕರಿತೀವಿ ಇದಕ್ಕೆ. ಈ ಮೇಲಿದಕ್ಕೆ ಏನಂತ ಕರಿತೀವಿ? ಪವರ್ ಅಂತ ಕರಿತೀವಿ. ಅದರ ಅರ್ಥ ಈ ಕೆಳಗಿರುತ್ತಲ್ಲ ನಂಬರ್, ನ್ಯಾಚುರಲ್ ನಂಬರ್ ಅಥವಾ ಯಾವ್ದಾದ್ರು ನಂಬರ್, ಇದನ್ನ ಅಲ್ಲಿ ಮೇಲೆ ಪವರ್ ಇರುತ್ತಲ್ಲ ಅಷ್ಟು ಟೈಮ್ ಮಲ್ಟಿಪ್ಲೈ ಮಾಡ್ಬೇಕಂತ. ಈಗ 2 to the power of 2 ಅಂದ್ರೆ 2 times ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರುತ್ತಾ? ಇಸ್ ಈಕ್ವಲ್ಸ್ ಟು 4 ಬರುತ್ತಾ? ಅದೇ ತರ ಸೇಮ್ 2 to the square ಅಂದ್ರೆ 2 ಇಂಟು 2 ಇಂಟು 3 square ಅಂದ್ರೆ 3 square ಅಂದ್ರೆ ಏನು? 3 square ಅಂದ್ರೆ 3 ನ 2 ಟೈಮ್ ಮಲ್ಟಿಪ್ಲೈ ಮಾಡ್ರಿ. ಇಲ್ಲಿ ಬರೀ 3 ನ 2 ಟೈಮ್ ಮಲ್ಟಿಪ್ಲೈ ಮಾಡ್ರಿ, 3 ಇಂಟು 3 ಇಂಟು ನೆಕ್ಸ್ಟ್ 4 to the power of 0 ಅಂದ್ರೆ ಯಾವ್ದಾದ್ರು ನಂಬರಿನ ಪವರ್, ಯಾವ್ದಾದ್ರು ನಂಬರ್, ಈಗ ಸಪೋಸ್ 4 to the power of 0 ಅಂತ ತಿಳ್ಕೊರಿ, 2 to the power of 0 ಇರ್ತಾರೆ.
ಅದರ ವ್ಯಾಲ್ಯೂ ಯಾವತ್ತೂ 1 ಬರುತ್ತೆ. ಏನು 1 ಬರುತ್ತೆ. ಎಷ್ಟು ಬರುತ್ತಾ 1 ಬರುತ್ತೆ. ಹಂಗಂದ್ರೆ 4 to the power of 0 ವ್ಯಾಲ್ಯೂ 1 ಇಂಟು 5 to the power of 1 ವ್ಯಾಲ್ಯೂ 5. ಹೌದಾ? ನೆಕ್ಸ್ಟ್ ಮಲ್ಟಿಪಲ್ ಮಾಡ್ರಿ. 2 2s 4, 4 3s 12, 12 3s 36, 36 into 5, 36 into 5 180. ಆನ್ಸರ್ ಎಷ್ಟು ಬರುತ್ತಾ 180. ಆಪ್ಷನ್ second one is the right answer. Okay, let's move forward to 7th question. Seventh question. If the amount of 8 mangoes is rupees 40, then find the amount of 12 such mangoes ಅಂತ. 8 mangoes ವ್ಯಾಲ್ಯೂ ಎಷ್ಟೈತಿ? 8 mangoes 8 mangoes ವ್ಯಾಲ್ಯೂ rupees 40 ಐತಿ. ಹಂಗಂದ್ರೆ 12 mangoes ವ್ಯಾಲ್ಯೂ ಎಷ್ಟು? ಹೌದಾ? ಇವಾಗ ಇದನ್ನ ಆಲ್ರೆಡಿ ನಾ ಡಿಸ್ಕಷನ್ ಮಾಡಿದಾಗ ಒಂದ್ ಯಾವ್ದಾದ್ರು ವ್ಯಾಲ್ಯೂಸ್ ಈ ತರ ಕೊಟ್ಟಿದ್ದಾಗ ನಾವು ಐತಲ್ಲ ಯುನಿಟರಿ ಮೆಥಡ್ ಪ್ರಕಾರ ಸಾಲ್ವ್ ಮಾಡ್ತೀವಿ. ಯುನಿಟರಿ ಮೆಥಡ್ ಹಂಗಂದ್ರೆ 1 ಯೂನಿಟಿನ ವ್ಯಾಲ್ಯೂ ಕೊಟ್ಟಿರ್ತಾರ 3 ಕೇಳಿರ್ತಾರ, ಅಥವಾ 3 ಯೂನಿಟಿನ ವ್ಯಾಲ್ಯೂ ಕೊಟ್ಟಿರ್ತಾರ 10 ಕೇಳಿರ್ತಾರ. ಇಲ್ಲಿ ಯಾವ ತರ ಅಂತಂದ್ರೆ ಈ ಕೆಳಗಿರೋದು ಮೇಲಿರೋದು ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಈ ನಂಬರ್ ಇರ್ತಲ್ಲ ಅದನ್ನ ಡಿವೈಡ್ ಮಾಡ್ರಿ. ಇಲ್ಲಿನ ಗಮನ ಇಡುವಂತ ಒಂದು ಅಂಶ ಏನಂತಂದ್ರೆ ಇಲ್ಲಿ ಇರ್ತಲ್ಲ ಈ ಮೇಲಿ ಯೂನಿಟ್ ಕೆಳಗೆ ಯೂನಿಟ್ ಎರಡು ಸೇಮ್ ಇರ್ಬೇಕು. ಇಲ್ಲಿ ಮ್ಯಾಂಗೋಸ್ ಐತೆ ಅಂದ್ರೆ ಕೆಳಗಡೆ ಮ್ಯಾಂಗೋಸ್ ಇರ್ಬೇಕು. ಇಲ್ಲಿ ರುಪೀಸ್ ಐತಲ್ಲ ನಾವು ರುಪೀಸ್ ನ ಕಂಡಿಡಕತ್ತೀವಿ, ಎಷ್ಟು ರುಪೀಸ್ ಅಂತ ಕಂಡಿಡಕತ್ತೀವಿ, ಅದು ಸೇಮ್ ಇರ್ಬೇಕು, ಅದು ಗಮನ ಇಟ್ಕೋರಿ. ಹಂಗಂದ್ರೆ 12 into 40 ಹೋಲ್ ಡಿವೈಡೆಡ್ ಬೈ 8. ಕ್ಯಾಲ್ಕುಲೇಷನ್ ಹೋಗುತ್ತಾ? 8 1s 8 5s 12 5s 60. 60 rupees. rupees 60. ಆಪ್ಷನ್ ಎಷ್ಟನೇದು? ಆಪ್ಷನ್ ಬಿ is the right answer. Okay, let's move forward to 8th question. 8th question ನೋಡ್ರಿ. In a herd of deer there by 8 part 3/8 part went in search of food. ಅಂದ್ರೆ 3/8 part ಏನ್ ಮಾಡ್ಯಾರ? 3/8 part ಫುಡ್ ನ ಸರ್ಚ್ ಮಾಡಕ್ ಹೋಗ್ಯಾವ. ಯಾವ? ಡಿಯರ್. ನೆಕ್ಸ್ಟ್ and 1/4 part of deer went to drink water. ಅಂದ್ರೆ 1/4 part ನೀರು ಕುಡಿಯಕ್ ಹೋಗ್ಯಾವ ಅಂತ. ಯಾವ್ದಕ್ ಹೋಗ್ಯಾವು? ನೀರ್ ಕುಡಿಯಕ್ ಹೋಗ್ಯಾವ. ಹೌದಾ? ನೆಕ್ಸ್ಟ್ 48 deer were in the habitat. ಅಂದ್ರೆ ಉಳಿದಿರೋ 48 ಏನ ರಿಮೈನಿಂಗ್ 48 deer were in the habitat. habitat ಅಂದ್ರೆ ಅವರು ವಾಸ ಮಾಡೋ ಜಾಗ, ಅಲ್ಲೇ habitat ಒಳಗ ಉಳಿದವು. ಹಂಗಂದ್ರೆ ಫೈಂಡ್ ದ ನಂಬರ್ ಆಫ್ ಡಿಯರ್. ಈ ತರ ಪ್ರಾಬ್ಲಮ್ಸ್ ಬಂದಾಗ, ಫ್ರಾಕ್ಷನ್ಸ್ ಪ್ರಾಬ್ಲಮ್ಸ್ ಬಂದಾಗ ನಾವೇನ್ ಮಾಡ್ತೀವಿ ಗೊತ್ತಾ? ನಾರ್ಮಲಿ ಜನರಲಿ ಒಂದು ಕೇಕ್ ನ ಎಕ್ಸಾಂಪಲ್ ತಗೊಳ್ಳೋಣ. ಯಾವ ತರ? ಇದು ಒಂದು ಕೇಕ್, ಹೌದಾ? ಇದರಲ್ಲಿ 3/8 ಪಾರ್ಟ್ ಯಾರೋ ಒಬ್ಬ ತಿಂದ, ನೆಕ್ಸ್ಟ್ 1/4 ಪಾರ್ಟ್ ಇನ್ನೊಬ್ಬ ತಿಂದ, ನೆಕ್ಸ್ಟ್ ಉಳಿದಿರೋದು 48 ಪಾರ್ಟ್ ಇನ್ನೊಬ್ಬ ತಿಂದ. ಈ ತರ ಎಕ್ಸಾಂಪಲ್ಸ್ ಐತಲ್ಲ, ನಾವು ಹೆಂಗ್ ಮಾಡೋದು ಗೊತ್ತಾನ? ಈಗ ಟೋಟಲ್ ಸಮ್ ಮಾಡಿದ್ರೆ ಇಸ್ ಈಕ್ವಲ್ಸ್ ಟು ಎಷ್ಟು ಬರ್ಬೇಕು? 1 ಬರ್ಬೇಕು. ಹೌದಾ? ಟೋಟಲ್ ಸಮ್ ಮಾಡಿದ್ರೆ ಎಷ್ಟು ಬರ್ಬೇಕು? 1 ಬರ್ಬೇಕು. ಹಂಗಂದ್ರೆ 3/8 1/4 ಮತ್ತೆ ಇನ್ನೊಂದು ಫ್ರಾಕ್ಷನ್ ಸಮ್ ಮಾಡಿದ್ರೆ 1 ಬರ್ಬೇಕಾ? ಹಂಗಂದ್ರ ಇನ್ನೊಂದು ಫ್ರಾಕ್ಷನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 48 ಸಿಕ್ಕೈತೆ ನಮ್ಗೆ. ಹೌದಾ? ಇನ್ನೊಂದು ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟೈತಿ? 48 ಸಿಕ್ಕೈತಿ. ಅಂದ್ರೆ ಟೋಟಲ್ ಒಂದೇ ಹರ್ಡ್ ಇರೋದು, ಅದರಲ್ಲಿ -3/8 -1/4 ನ ಮಾಡಿದ್ರೆ ಎಷ್ಟು ಸಿಗ್ಬೇಕು ನಮಗ? 48 ವ್ಯಾಲ್ಯೂ ಇರುತ್ತಲ್ಲ ಅದು ಫ್ರಾಕ್ಷನ್ ಸಿಗುತ್ತ. 8 ನೋಡ್ರಿ, ಡಿನಾಮಿನೇಟರ್ ಸೇಮ್ ಇಲ್ಲ, LCM ತಗೋರಿ. LCM 8 ಆಗುತ್ತಾ? 1 8s 8 1s 4 2s 8 -3 -2 is equals to 8 - 3 5 5 - 3 ಅಲ್ಲ 5 - 2 3 3/8. ಇವು ಹ್ಯಾಬಿಟ್ಯಾಟ್ ಅಲ್ಲಿ ಇರುವಂತ ಜನಸಂಖ್ಯೆ. ಹೌದಾ? ಅವ್ರು ಏನ್ ಕೇಳ್ಯಾರ? ಫೈಂಡ್ ದಿ ನಂಬರ್ ಆಫ್ ಡಿಯರ್. ಅಂದ್ರೆ ಟೋಟಲ್ ಒಂದೇ ಹರ್ಡ್ ಇರೋದು. ಹೌದಾ? ಒಂದೇ ಹರ್ಡ್ ಇರೋದು. ನಮಗೆ 3/8 ಇದು ಎದ್ರ ವ್ಯಾಲ್ಯೂ? 48 ಇರ್ತಲ್ಲ ಆ ಹರ್ಡಿನ ವ್ಯಾಲ್ಯೂ. ಹಂಗಂದ್ರೆ 3/8 ಇಸ್ ಈಕ್ವಲ್ಸ್ ಟು 48 ಆಯ್ತಂದ್ರೆ 1 ಇಸ್ ಈಕ್ವಲ್ಸ್ ಟು ಎಷ್ಟು? ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಯೂನಿಟರಿ ಮೆಥಡ್ ಪ್ರಕಾರ ಮಾಡ್ರಿ. 1 × 48
1 into 48 whole divided by ಅಥವಾ 1 into 48 divided by 3 by 8. Next ಏನಂತ 1 into 48 into 8 by 3. ಇದೇನಾಗುತ್ತಾ 8 by 3 ಏನಂತ ರೆಸಿಪ್ರೋಕಲ್ 3 1 3 1 3 6 128 is the right answer. Option A is the right answer. Okay, 9ನೇ ಕ್ವಶನ್ ಹೋಗೋಣ ಅಂತ. ಏನಿದೆ 9ನೇ ಕ್ವಶನ್? 33 plus 371 divided by 7. 33 plus 371 divided by 7. ಇದು ಒಂದು ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್. ಈ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ ನಮ್ಮ ಹತ್ರ ಒಂದು ರೂಲ್ ಐತಿ. ಏನು? ಬೋರ್ಡ್ ಮಸ್ ಅಂತ ಕರಿತೀವಿ. ಈ ಬೋರ್ಡ್ ಮಸ್ ಅಂದ್ರೆ ಫಸ್ಟ್ ಬ್ರಾಕೆಟ್, ನೆಕ್ಸ್ಟ್ ಆಫ್, ನೆಕ್ಸ್ಟ್ ಡಿವಿಷನ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು. ಇಲ್ಲಿ ಯಾವುದು ಬ್ರಾಕೆಟ್ ಇಲ್ಲ ಮತ್ತೆ ಆಫ್ ಇಲ್ಲ, ಹಂಗಂದ್ರೆ ಡೈರೆಕ್ಟ್ ಟಿ ಮಾಸ್ ರೂಲ್ಗೆ ಸ್ಕಿಪ್ ಮಾಡ್ರಿ. ಟಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಈಗ 33 ಪ್ಲಸ್ 371 ಡಿವೈಡೆಡ್ ಬೈ 7. ಫಸ್ಟ್ ಡಿವಿಷನ್ ಮಾಡ್ರಿ. 371 ನ 7 ಇಂದ ಡಿವೈಡ್ ಮಾಡಿ. 7 5 is 35, 2 ಉಳಿದು 21 ಅಂತ. 7 3 is 21, 0 0. 33 ಪ್ಲಸ್ ಅವೆರಡರ ಜಾಗದಲ್ಲಿ ಅದರ ಆನ್ಸರ್ 53 ಬರೀರಿ. ಎಷ್ಟು ಬರ್ತಾ? 33 into 53 86 ಬರ್ತಾ. ಆಪ್ಷನ್ ಎಷ್ಟನೇದು? ಆಪ್ಷನ್ ಸಿ 86 ಇಸ್ ದಿ ರೈಟ್ ಆನ್ಸರ್. ಓಕೆ, 10ನೇ ಕ್ವಶನ್ ಹೋಗೋಣ ಅಂತ. Find the sum of nearest 100th value of 5473 ಮತ್ತೆ 3204. ಏನು? 5473 ಮತ್ತೆ 3204 ಎರಡು ನಂಬರ್ಸ್ ಕೊಟ್ಟಾರ. ಈ ಎರಡು ನಂಬರ್ಸ್ ಅನ್ನ ನಿಯರೆಸ್ಟ್ 100th ಅಪ್ರಾಕ್ಸಿಮೇಟ್ ಮಾಡ್ಬೇಕು. ಅದಾದ್ಮೇಲೆ ಸಮ್ ಕಂಡಿಡ್ಬೇಕಂತ. ಡೈರೆಕ್ಟ್ ಸಮ್ ಕೇಳಿಲ್ಲ ಅವರು. ನಿಯರೆಸ್ಟ್ 100 ಐತಿ ಒನ್ಸ್, ಟೆನ್ಸ್, 100 ಪ್ಲೇಸಿಗೆ ನಾವು ಅಪ್ರಾಕ್ಸಿಮೇಟ್ ಮಾಡ್ಬೇಕಂದ್ರ ಇದರ ಹಿಂದಿನ ಸಂಖ್ಯೆ 5 ಅಥವಾ 5ಕಿಂತ ಜಾಸ್ತಿ ಇತ್ತಂದ್ರ ಇದಕ್ಕೆ ಪ್ಲಸ್ 1 ಆಡ್ ಮಾಡ್ತೀವಿ. ಈ ಮುಂದಿನ ಈ ಪ್ಲೇಸ್ ವ್ಯಾಲ್ಯೂಗಳನ್ನ 0 ಆಗಿ ಕನ್ವರ್ಟ್ ಮಾಡ್ತೀವಿ. 4 + 1 5, 5500 ಆಯ್ತು ಅಪ್ರಾಕ್ಸಿಮೇಟ್ ಮಾಡಿದ. ಸೇಮ್ ಇದೇ ತರ 100 ಪ್ಲೇಸ್ ಇದರ ಹಿಂದಿನ ಸಂಖ್ಯೆ 5 ಅಥವಾ 5ಕಿಂತ ಜಾಸ್ತಿ ಐತಾ? ಇಲ್ಲ. ಅವಾಗ ಇದಕ್ಕೆ ಪ್ಲಸ್ 0 ಆಡ್ ಮಾಡ್ತೀವಿ. ಈ ಉಳಿದಿನ ಎರಡನ್ನು 0 ಆಗಿ ಕನ್ವರ್ಟ್ ಮಾಡ್ತೀವಿ. 2 + 0 2 3 3200 5500 ಅಂತ ಆಪ್ಷನ್ ಉಂಟು. ಇವೆರಡನ್ನು ಸಮ್ ಕೇಳೋರು. ಹಂಗಂದ್ರೆ ಈ 3200 ಮತ್ತೆ 5500 ನ ಸಮ್ ಏನಾಗುತ್ತಾ ಆಡ್ ಮಾಡಿ ನೋಡ್ರಿ. 0 0 7 8. ಆನ್ಸರ್ ಏನ್ ಬರುತ್ತಾ? 8700. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಇವತ್ತಿನ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡೋಣ ಅಂತ. ನಮ್ಮ ಡೈಲಿ ಕ್ಲಾಸಸ್ಗೆ ಅಪ್ಡೇಟ್ಗಾಗಿ ನೀವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ 200 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಮ್ಮ ಮಕ್ಕಳ ದೈನಂದಿನ ಆಕ್ಟಿವಿಟೀಸ್ ಮತ್ತೆ ಅವರ ಟ್ಯಾಲೆಂಟ್ನ ಅಬ್ಸರ್ವ್ ಮಾಡೋಕೆ ನೀವು ಇನ್ಸ್ಟಾಗ್ರಾಮ್ ಚಾನಲ್ ಚಾಲೆಂಜ್ ಕೋಚಿಂಗ್ 200 ಮತ್ತೆ ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಏನಿದೆ ಫೇಸ್ಬುಕ್ ಐಡಿಯಲ್ಲಿ ಅದನ್ನ ಫಾಲೋ ಮಾಡಿದ್ರೆ ನಿಮಗೆ ನಮ್ಮ ಡೈಲಿ ಅಪ್ಡೇಟ್ಸ್ನ ಸಿಗ್ಬೋದು. ಓಕೆ, ಥ್ಯಾಂಕ್ ಯು.